ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದು ಬುಧವಾರ ಸಂಜೆ ಮತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ಮನೇಲಿ ಲೈಟ್ ವ್ಯವಸ್ಥೆ ಅಷ್ಟೊಂದಾಗಿ ನೀಟಾಗಿರಲಿಲ್ಲ. ಅದಕ್ಕೇ ಒಂದು ದೊಡ್ಡ ಬಲ್ಬ್ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡ್. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಾದರೂ ಯೂಟ್ಯೂಬ್ ಮಾಡೋರಿಗೆ ಈ ಲೈಟ್ ಬೆಸ್ಟ್ ಅಂತಲೇ ಹೇಳ್ತೀನಿ. ವಿಡಿಯೋ ಕ್ಲಾರಿಟಿ ಕೂಡ ನೀಟಾಗಿ ಬರುತ್ತೆ, ಬೆಳಕು ಕೂಡ ನೀಟಾಗಿ ಬರುತ್ತೆ. ಅದಕ್ಕೇ ಬಲ್ಬ್ ಕೂಡ ತುಂಬ ದೊಡ್ಡದಾಗಿದೆ ಮತ್ತು ಬೆಳಕು ಕೂಡ ನೀಟಾಗಿ ಬರುತ್ತೆ. ಪ್ರೈಸ್ ಕೂಡ ಕಡಿಮೆ ಇದೆ, ಆರಾಮಾಗಿ ನಾವು ಇದನ್ನು ತೊಗೋಬೋದು. ಹಾಗೆ ಇದನ್ನು ತೊಗೊಂಡು ಬಂದಿದ್ರಲ್ವ, ಅದನ್ನು ಫಿಟ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಒಂದು ಕ್ಲಾರಿಟಿ ವಿಡಿಯೋನ ಮಾಡಿಕೊಂಡೆ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಅದನ್ನೆಲ್ಲನೂ ಕೂಡ ಫಿಟ್ ಮಾಡಿದ ಆದಮೇಲೆ ಒಂದು ಸ್ವಲ್ಪ ಫ್ರೂಟ್ಸ್ ಮತ್ತು ನಾಳೆ ಪೂಜೆಗೆ ಹೂವು ಹಾಗೆ ಸ್ವೀಟ್ ಕಾರ್ನ್ ಎಲ್ಲನೂ ಕೂಡ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲನೂ ಕೂಡ ಒಂದು ಬುಟ್ಟಿಗೆ ಹಾಕಿ ತೆಗೆದು ಇಡ್ತಾಯಿದ್ದೀನಿ. ಹಾಗೆಯೇ ಒಂದೆರಡು ಜೊತೆ ಡ್ರೆಸ್ನ ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ಎರಡೂ ಕಲರ್ ಡ್ರೆಸ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೇ ಈ ಎರಡೂ ಕಲರ್ ಇಷ್ಟ ಆಯಿತು ಅಂತ ತೊಗೊಂಡೆ. ಪರ್ಸ್ನಲಿ ನನಗೆ ಈ ಎರಡು ಕಲರ್ ತುಂಬಾ ಇಷ್ಟ ಆಯಿತು. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಇದನ್ನು ಇವಾಗಲೇ ಸ್ಟಿಚ್ ಮಾಡ್ಕೊತಿಲ್ಲ, ಆಮೇಲೆ ಫ್ರೀ ಇದ್ದಾಗ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹಾಗೇ ಮಡಚಿ ಇಟ್ಟೆ. ಇನ್ನು ಗುರುವಾರ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಮಾಮೂಲಿಯಾಗಿ ಮಾರ್ನಿಂಗ್ ರೂಟೀನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಅದನ್ನೆಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3 ದಿನದಿಂದ ನಾನಂತೂ ತುಂಬಾ ಲೇಝಿ ಆಗಿಬಿಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ಏನು ಕೆಲಸ ಮಾಡೋಕ್ಕೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಬಿಡೋಕ್ಕೂ ಆಗಲ್ಲ ಕೆಲಸ. ಇಂಟ್ರೆಸ್ಟ್ ಇದ್ದರೂ ಇಲ್ಲ ಅಂದರೂ ಕೂಡ ಎಲ್ಲ ಕೆಲಸ ಮಾಡಲೇಬೇಕು, ಅನಿವಾರ್ಯ. ಬೆಳಿಗ್ಗೆ ಎದ್ದೇಳೋದು ಕೂಡ ಲೇಟ್ ಆಯಿತು, ಸ್ವಲ್ಪ ಲೇಟಾಗಿಯೇ ಎದ್ದು ದಿನನ ಸ್ಟಾರ್ಟ್ ಮಾಡಿದೆ. ಲೇಝಿಯಾಗಿ ಇದ್ದರೂ ಕೂಡ ಆ್ಯಕ್ಟಿವ್ ಆಗಿ ಹೇಗೆಲ್ಲ ಕೆಲಸ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಇದೇ ರೀತಿ ಇರಬೇಕು ಅಂತ ರಾತ್ರಿ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಮಾಮೂಲಿಯಾಗಿ ಮಾಡ್ಕೊಂಡ್ರೆ ಆಯಿತು ಅಂತ ಬರೀ ಪಾತ್ರೆ ಅಷ್ಟೇ ತೊಳೆದಿಟ್ಟಿದ್ದೆ. ಬೆಳಗ್ಗೆಗೆ ಕಷ್ಟ ಆಗುತ್ತೆ, ಬೆಳಗ್ಗೆ ಎದ್ದು ತೊಳೆದು ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡಬೇಕು ಅಂದರೆ. ಅದಕ್ಕೇ ಪಾತ್ರೆ ಒಂದನ್ನು ಮಾತ್ರ ತೊಳೆದು ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಟ್ಟಿದ್ದೆ ಅಷ್ಟೇ. ಇನ್ನು ಬೆಳಗ್ಗೆ ಎದ್ದು ಆ ಪಾತ್ರೆ ಎಲ್ಲನೂ ಕೂಡ ಜೋಡಿಸ್ಕೊಂಡು ಇವಾಗ ಕಸ ಬಳಿತಾ ಇದ್ದೀನಿ. ಒಳಗಡೆ ಕಸ ಎಲ್ಲನೂ ಕೂಡ ಬಳ್ದಿದ್ದಾಯಿತು. ಆಮೇಲೆ ಹೊರಗಡೆ ಕಸ ಎಲ್ಲನೂ ಕೂಡ ಬಳಿದು ಒಂದು ಪುಟ್ಟದಾಗಿ ರಂಗೋಲಿನ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕೆಲಸ ಮುಗಿಯುತ್ತೆ. ನಾವು ಲೇಝಿಯಾಗಿ ಇದ್ದರೂ ಕೂಡ ಆ್ಯಕ್ಟಿವ್ ಆಗಿ ಹೇಗೆ ಕೆಲಸ ಮಾಡಬೇಕು ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಇಷ್ಟವಾಗಿರೋ ಕೆಲಸನ ಮಾಡ್ಕೋಬೇಕು. ಆವಾಗ ಒಂಥರ ಆ್ಯಕ್ಟಿವ್ ಆಗಿಬಿಡ್ತೀವಿ. ಒಂದು ಸ್ವಲ್ಪ ಕೆಲಸ ಇದ್ರೂ ಕೂಡ ಮನೆ ತುಂಬ ಏನಾದರೂ ಅರಿವಿದ್ರೆ ಆವಾಗ ಕೂಡ ಕೆಲಸ ಮಾಡಬೇಕು, ಇಲ್ಲಾಂದರೆ ಹಂಗೆ ಇದ್ಬಿಡುತ್ತೆ ಅಲ್ವಾ, ಮತ್ತು ನಾವೇ ಮಾಡಬೇಕು ಅಲ್ವಾ ಅಂತ ಅಂದ್ಕೊಂಡು ಈ ರೀತಿ ಯೋಚನೆ ಮಾಡಿ ಕೆಲಸನ ಮಾಡ್ತೀನಿ. ಆವಾಗ ಎಲ್ಲ ಕೆಲಸನೂ ಕೂಡ ಆಗುತ್ತೆ ಮತ್ತು ನಾನು ಕೂಡ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಆಗಿಬಿಟ್ರೆ ಒಂದು ಕಸ ಎಲ್ಲನೂ ಕೂಡ ಬಳ್ದಿದ್ದು ಆದಮೇಲೆ ಮಾಪ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಪೂಜೆ ಆಗಿಬಿಟ್ರೆ ಒಂಥರ ಡೇ ಆ್ಯಕ್ಟಿವ್ ಆಗಿಯೇ ಸ್ಟಾರ್ಟ್ ಆಗುತ್ತೆ. ನಾವು ರಾತ್ರಿ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಹೆಂಗಪ್ಪ ಮಾಡೋದು ಅಂತಂದಾಗ ಫಸ್ಟ್ ಎದ್ದು ಎಲ್ಲ ಕೆಲಸನೂ ಕೂಡ ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಡ್ಬಿಟ್ರೆ ಒಂಥರ ಆ್ಯಕ್ಟಿವ್ ಆಗಿಬಿಡ್ತೀವಿ. ನಾನು ಕೂಡ ಇದೇ ಟಿಪ್ನ ಫಾಲೋ ಮಾಡ್ತೀನಿ. ನನಗೆ ಕೆಲಸ ಮಾಡೋಕ್ಕೇನು ಮನಸ್ಸಿಲ್ಲ ಅಂದಾಗ ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ. ನಾರ್ಮಲ್ಲಾಗಿ ಲೇಝಿಯಾಗಿದ್ದರೂ ಕೂಡ ಬೆಳಗ್ಗೆನೇ ಪೂಜೆ ಮಾಡ್ತೀನಿ, ಆ್ಯಕ್ಟಿವ್ ಆಗಿದ್ದರೂ ಕೂಡ ಬೆಳಗ್ಗೆನೇ ಪೂಜೆ ಮಾಡ್ತೀನಿ. ಲೇಝಿಯಾಗಿದ್ದರೆ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಪೂಜೆ ಮಾಡಿದ್ರೆ ಆ್ಯಕ್ಟಿವ್ ಆಗಿಬಿಡ್ತೀನಿ. ಇನ್ನು ಒಂದು ಸ್ವಲ್ಪನೇ ಕೆಲಸ ಇರುತ್ತೆ ಅಲ್ವಾ, ಅಷ್ಟೊಂದು ತಲೆನೋವು ಅಂತ ಏನೂ ಅನಿಸೋದಿಲ್ಲ. ಇನ್ನು ಕಸ ಎಲ್ಲನೂ ಕೂಡ ಬಳ್ದಿದ್ದಾಯಿತು. ಅಂಗಳಕ್ಕೆ ನೀರು ಹಾಕಿ ಒಂದು ಪುಟ್ಟದಾಗಿ ರಂಗೋಲಿನ ಹಾಕ್ಕೊಂಡು ಇನ್ನು ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಬಂದು ಇವಾಗ ದೇವ್ರ ಮುಂದೆ ದೀಪ ಹಚ್ತಾಯಿದ್ದೀನಿ. ಪೂಜೆ ಮಾಡ್ತಾಯಿಲ್ಲ, ಸುಮ್ಮನೆ ಹೂವು ಎಲ್ಲನೂ ಕೂಡ ದೇವ್ರ ಫೋಟೋಗೆ ಇತ್ತು, ಚೆನ್ನಾಗಿಯೇ ಇತ್ತು. ಅದಕ್ಕೇ ಸುಮ್ಮನೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಹಚ್ತಾಯಿದ್ದೀನಿ. ಇವತ್ತು ಗುರುವಾರ ಅಲ್ವಾ, ತುಪ್ಪದ ದೀಪ ಹಚ್ಚಬೇಕು ಅಂತ ಯಾಕೋ ಅನ್ನಿಸ್ತು. ಅದಕ್ಕೇ ಇವತ್ತು ತುಪ್ಪದ ದೀಪನ ಹಚ್ಚಿದೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಸ್ಕಿಪ್ ಮಾಡೋದಿಲ್ಲ. ಈ ಥರ ಬೆಳಗ್ಗೆ ದೀಪ ಹಚ್ಚೋದು ಮತ್ತು ಸಾಯಂಕಾಲ ದೀಪ ಹಚ್ಚೋದು, ಈ ರೀತಿ ದೀಪ ಹಚ್ಚಿ ಪೂಜೆ ಮಾಡಿಲ್ಲ ಅಂದರೆ ಮನಸ್ಸಲ್ಲಿ ಒಂಥರ ಏನೇನೋ ಅನ್ನಿಸ್ತಾ ಇರುತ್ತೆ. ಯಾವುದೇ ಕೆಲಸ ಮಾಡೋದು ಕೂಡ ಅಷ್ಟೊಂದು ಮನಸ್ಸಾಗೋದಿಲ್ಲ. ಹಾಗೆಯೇ ಇವತ್ತು ಗುರುವಾರ ಅಲ್ವಾ, ಹಾಗೇ ಸುಮ್ಮನೆ ದೀಪ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡು ನಾಳೆ ಎಲ್ಲನೂ ಕೂಡ ತೆಗೆದು ನೀಟಾಗಿ ಪೂಜೆ ಮಾಡ್ತೀವಿ ಶುಕ್ರವಾರ. ಅದಕ್ಕೇ ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡೆ. ಸಿಂಪಲ್ಲಾಗಿ ದೇವ್ರ ದೀಪ ಹಚ್ಕೊಂಡಿದ್ದಾಯಿತು. ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಏನೂ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಅಡುಗೆನೇ ಮಾಡ್ತಾಯಿದ್ದೀನಿ. ಅಡುಗೆನೇ ಮಾಡ್ಕೊಂಡ್ರಾಯ್ತು.
ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ, ಬೆಳಿಗ್ಗೆನೂ ಕೂಡ ಆಗುತ್ತೆ ಅಂತ ಹೇಳಿ ಅಡುಗೆನೇ ರೆಡಿ ಮಾಡ್ಕೊತಿದ್ದೀನಿ. ಅನ್ನ ಮತ್ತು ಮೂಲಂಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 1 ಪಾಟ್ ಮೂಲಂಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ರೆಸಿಪಿನೂ ಕೂಡ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಮೂಲಂಗಿ ಮೇಲಿರೋ ಸಿಪ್ಪೆ ಎಲ್ಲನೂ ಕೂಡ ತೆಗಿತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ತುರ್ಕೊಂಡು ಎರ್ಜ್ತಾ ಇದ್ದೀನಿ. ಯಾಕಂದರೆ ಮೂಲಂಗಿ ತಂದು ಒಂದು 2-3 ದಿನ ಆಗಕ್ಕೆ ಬಂತು. ಮೇಲ್ಗಡೆ ಎಲ್ಲನೂ ಕೂಡ ಒಂದು ಸ್ವಲ್ಪ ಬಾಡ್ದಂಗೆ ಆಗಿಬಿಟ್ಟಿತ್ತು. ಅದಕ್ಕೇ ಒಂದು ಸಲ ಈ ಥರ ಎರ್ಚ್ತಾ ಇದ್ದೀನಿ. ಆಮೇಲೆ ನೀಟಾಗಿ ಇದನ್ನು ನಿಮಗೆ ಯಾವ ಥರ ಇಷ್ಟ ಆಗೋದು ಆ ಥರ ಕಟ್ ಮಾಡ್ಕೊಬೋದು. ನಾನು ಇದನ್ನು ರೌಂಡ್ ಕಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಬೇಳೆಗೆ ಹಾಕಿದ್ರೆ ಇದು ಸಾಂಬಾರು ಮಾಡಿದಾಗ ರೌಂಡ್ ಹಂಗೆ ಕಾಣ್ತಿರುತ್ತೆ. ಚಿಕ್ಕದಾಗಿ ಕಟ್ ಮಾಡೋದೇ ಹಾಕಿದ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ, ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ ಸಾಂಬಾರು. ಅದಕ್ಕೇ ರೌಂಡಾಗಿಯೇ ಕಟ್ ಮಾಡ್ಕೊತಿದ್ದೀನಿ. ಹಾಗೆಯೇ ಇದಕ್ಕೆ 1-2 ಟೊಮೆಟೊನೂ ಕೂಡ ಬೇಕು, ಅದನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ. ಹಾಗೆಯೇ ನಾನು ಒಂದು ವ್ಲಾಗ್ ಹಾಕಿದ್ದೆ, ಮೊನ್ನೆ ಸಂಡೇ ವ್ಲಾಗ್ ಹಾಕಿದ್ದೆ. ಅದಕ್ಕೆ ತುಂಬ ಜನ ಕಂಗ್ರ್ಯಾಟ್ಸ್ ಅಂತ ಹೇಳಿದ್ದೀರಾ. 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ದೆ. ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ. ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದೀರಾ. ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಆ ವಿಡಿಯೋಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಹಾಗೆಯೇ ಎಲ್ಲ ವೀಡಿಯೋಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ. ಹಾಗೆಯೇ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆನಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರೆಯೋದಕ್ಕೇ ಹೋಗಬೇಡಿ. ಇನ್ನು ಅದೆಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಮೂಲಂಗಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೊಗರಿಬೇಳೆನ ತೊಗೊಂಡು ಚೆನ್ನಾಗಿ ತೊಳೆದು ಮೂಲಂಗಿ, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಬೇಳೆ ಕುದಿಯುವಷ್ಟು ನೀರು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ವಿಸಿಲ್ ಕುಕ್ಕರ್ನ ಕೂಗಿಸ್ಕೋಬೇಕು. ಆವಾಗಲೇ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ಅದಕ್ಕೇ ಇನ್ನು ಸೈಡಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡೆ. ಹಾಗೆ ಬೇಳೆನೂ ಕೂಡ ಕುದಲಿಕ್ಕಿಟ್ಟು ಈ ಕಡೆಗೆ ಬೆಳ್ಳುಳ್ಳಿನೂ ಕೂಡ ಸುಲಿತಾ ಇದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಕು ಅಲ್ವಾ, ಅದಕ್ಕೇ ಮೊದಲಿಗೆ ನಾನು ಸುಲಿದು ಫ್ರಿಜ್ಜಲ್ಲಿ ಒಂದು ಬಾಕ್ಸ್ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ಇತ್ತೀಚೆಗೆ ಸುಲಿದಿಟ್ಟಿರಲಿಲ್ಲ, ಇನ್ಮೇಲೆ ಸುಲಿದಿಡಬೇಕು. ಇವತ್ತು ಹಾಗೆಯೇ ಕ್ವಿಕ್ಕಾಗಿ ಬೆಳ್ಳುಳ್ಳಿನ ಸುಲಿದು ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಸುಲಿದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಅಡುಗೆಗೆ ಬೇಕು ಆವಾಗ ಅಡುಗೆಗೆ ಈಸಿಯಾಗಿ ಬಳಸ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೆಳ್ಳುಳ್ಳಿನ ಸುಲಿದು ಫ್ರಿಜ್ಜಲ್ಲಿ ಯಾವ ರೀತಿ ಸ್ಟೋರ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಒಬ್ರೊಬ್ರಿಗೆ ಫ್ರಿಜ್ಜಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ಸುಲಿದು ಸ್ಟೋರ್ ಮಾಡಿದ್ರೆ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಅದು ಯಾವುದು ಕೂಡ ಬರದೇ ಇರೋ ಥರ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಯಾರಿಗಾದರೂ ಬೇಕಾ ವಿಡಿಯೋ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಬೆಳ್ಳುಳ್ಳಿ ಎಲ್ಲನೂ ಕೂಡ ಸುಲಿಯೋ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಕೂಲಾಗಿತ್ತು. ಇನ್ನು ಬೇಳೆ ಎಲ್ಲನೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಬೇಳೆ ಮುದ್ದೆ ತೊಗೊಂಡು ಮಾಡ್ತಾಯಿಲ್ಲ, ಈ ಥರ ವಿಸ್ಕರ್ ಬರುತ್ತೆ ಅಲ್ವಾ, ಅದರಲ್ಲಿ ಬೇಳೆ ಮಾತ್ರ, ಮೂಲಂಗಿ ಬಿಟ್ಟು ಬೇಳೆ ಮಾತ್ರ ಸ್ಮ್ಯಾಶ್ ಮಾಡಿಕೊಂಡು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನು ತೀರಾ ನೀರಾಗಿ ಮಾಡ್ತಾಯಿಲ್ಲ, ಮೀಡಿಯಮ್ ಆಗಿ ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ನೀರನ್ನು ಹಾಕಿ ಸಾಂಬಾರನ್ನ ಮತ್ತೆ ಕುದಿಲಿಕ್ಕೆ ಇಟ್ಟು ಇನ್ನೂ ಒಂದು ಒಲೆಯಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ದೊಡ್ಡ ಒಲೆಗೆ ಕುಕ್ಕರ್ ಇಟ್ಟೆ. ಇನ್ನು ಒಗ್ಗರಣೆ ಪಾತ್ರೆನೇ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಚಿಟಪಟ ಅಂದಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿನ ಸುಲಿದು ಕ್ರಷ್ ಮಾಡಿಕೊಂಡು ಹಾಕ್ಕೊಂಡೆ. ಹಾಗೆಯೇ ಒಂದು ಸ್ವಲ್ಪ ಹಿಂಗು, ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. 1 ಪಾಟ್ ಮೂಲಂಗಿ ಸಾಂಬಾರು ರೆಡಿ ಆಯಿತು. ಕ್ವಿಕ್ಕಾಗಿ ಬೇಗ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ, ಒಂದು ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5-6 ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಮೂಲಂಗಿ ಸಾಂಬಾರು ರೆಡಿ. ಹಾಗೆ ಸೈಡಲ್ಲಿ ಅನ್ನ ಕೂಡ ರೆಡಿ ಆಯಿತು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ. ಊಟ ಅಂತಲೇ ಹೇಳ್ಬೋದು, ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸನ್ನು ತೊಳಿಬೇಕಾಗಿತ್ತು. ಅಂದರೆ ತರಕಾರಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಖಾಲಿ ಮಾಡಿದ್ದೀನಿ ಈ ಸಲ. ಎಲ್ಲನೂ ಕೂಡ ಅದು ತೊಳಿಬೇಕಾಗಿತ್ತು. ಅದಕ್ಕೇ ಒಂದೊಂದರಲ್ಲಿ ಒಂದೊಂದು 2 ಇರುತ್ತೆ ಅಲ್ವ ತರಕಾರಿ, ಅದನ್ನೆಲ್ಲನೂ ಕೂಡ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟು ಆಮೇಲೆ ಬಾಕ್ಸಸ್ ಎಲ್ಲನೂ ಕೂಡ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಫ್ರಿಡ್ಜ್ನ ರೀಆರ್ಗನೈಸ್ ಮಾಡ್ಕೋಬೇಕಾಗಿತ್ತು. ಅದಕ್ಕೇ ಆ
ಬಾಕ್ಸ್ ಎಲ್ಲನೂ ಕೂಡ ತೆಗೆದು ಇನ್ನು ಒಂದು ಸ್ವಲ್ಪ ತರಕಾರಿ ಇರುತ್ತೆ ಅಲ್ವಾ, ಅದನ್ನು ಒಂದು ಬಾಕ್ಸಿಗೆ ಹಾಕಿಟ್ಟೆ. ಟೊಮೆಟೊ ಬಾಕ್ಸಲ್ಲಿ ಹಾಕಿಟ್ಟೆ. ಇನ್ನು ಕರಿಬೇವು ಸೊಪ್ಪಂತೂ ಖರ್ಚಾಗಿರಲಿಲ್ಲ, ಫುಲ್ ಇತ್ತು. ಅದಕ್ಕೇ ಅದನ್ನು ಅದರಲ್ಲಿನೇ ಬಿಟ್ಟು ಇನ್ನು ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೊಂಡೆ. ಆವಾಗವಾಗ ಒರೆಸ್ತೀನಿ ಅಲ್ವಾ, ಜಾಸ್ತಿ ಒರೆಸೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಮೇಲ್ಮೇಲೆ ಒರೆಸ್ಕೊಂಡೆ. ಇನ್ನು ಈ ಬಾಕ್ಸಸ್ ಎಲ್ಲನೂ ಕೂಡ ಹೊರಗಡೆ ನೀರು ಬಂದಿತ್ತು ಅಂತ ಎಲ್ಲನೂ ಕೂಡ ನೀಟಾಗಿ ತೊಳೆದಿಟ್ಟೆ. ಹಾಗೇ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ನೀಟಾಗಿ ಬಿಸಿಲಿಗೆಲ್ಲನೂ ಕೂಡ ಒಣಗಿಸಿ ಆಮೇಲೆ ತರಕಾರಿ ಎಲ್ಲನೂ ಕೂಡ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೇ ಸ್ವೀಟ್ ಕಾರ್ನ ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನು ಸುಟ್ಟು ತಿನ್ನೋಣ ಅಂತ ಅಂದ್ಕೊಂಡು ಇವತ್ತು ಸುಡ್ತಾಯಿದ್ದೀನಿ. ಸೆಕೆಂಡ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿರೋದು. ತುಂಬ ಚೆನ್ನಾಗಿ ಬರುತ್ತೆ, ಸುಟ್ಟು ತಿಂದ್ರೇ ಟೇಸ್ಟ್ ಅಂತ ಅನಿಸುತ್ತೆ. ಟೇಸ್ಟ್ ಅಂತ ಇದು ಅನಿಸುತ್ತೆ. ನನಗೆ ಸ್ವೀಟ್ ಕಾರ್ನ್ ಚಾಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅದನ್ನೇ ಮಾಡ್ಕೊತೀನಿ. ಇವತ್ತು ಒಂದು ಸ್ವಲ್ಪ ಸುಟ್ಟು ಆಮೇಲೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಕಾಫಿ ಪುಡಿನ ಹಾಕಬೇಕಾದ್ರೆ ಕಾಫಿ ಪುಡಿನ ಗ್ಲಾಸ್ಗೆ ಹಾಕಿ ಒಂದು ಸ್ವಲ್ಪ ಕಾಫಿ ಪುಡಿ ಅದರಲ್ಲಿ ಉಳಿಯುತ್ತಲ್ವ, ಅದನ್ನು ಒಂದು ಸಲ ಈ ರೀತಿ ಮಡಚಿ ಗ್ಯಾಸ್ ಮೇಲೇ ಸುಟ್ಟರೆ ಕಾಫಿ ಪುಡಿ ಕೆಳಗಡೆ ಚೆಲ್ಲೋದಿಲ್ಲ ಮತ್ತು ಗಟ್ಟಿ ಕೂಡ ಆಗೋದಿಲ್ಲ. ಸಿಂಪಲ್ ಟಿಪ್ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಇನ್ನು ದೊಡ್ಡ ಒಲೆಗೆ ಸ್ವೀಟ್ ಕಾರ್ನ ಎಲ್ಲನೂ ಕೂಡ ನೀಟಾಗಿ ಸುಡ್ತಾ ಇದ್ದೀನಿ. ಒಲೆ ಮೇಲೆ ಸುಟ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಒಲೆ ಇರಲ್ಲ ಅಲ್ವಾ, ಗ್ಯಾಸ್ ಮೇಲೆ ಸುಡಬೇಕು. ಒಲೆಯಲ್ಲಿ ಹುಡ್ಕೋಕೆ ಹೋಗಬೇಕು ಅಲ್ವಾ, ಅದಕ್ಕೇ ಗ್ಯಾಸ್ ಮೇಲೇ ನೀಟಾಗಿ ಒಂದು 5-6 ನಿಮಿಷ ನೀಟಾಗಿ ಸುಟ್ಕೊಂಡಿದ್ದಾಯಿತು. ಇನ್ನು ಕಾಫಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದಕ್ಕೆ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸಕ್ಕರೆ ತಿನ್ನೋದು ಏನಾದರೂ ಸ್ವೀಟ್ ಮಾಡೋದು ಬಿಟ್ಟು ತುಂಬ ದಿನ ಆಯಿತು. ಬೆಲ್ಲದ್ದು ಎಲ್ಲನೂ ಕೂಡ ಮಾಡ್ತೀನಿ, ಸ್ವೀಟ್ ಮತ್ತು ಟೀ ಕಾಫಿ. ಅದಕ್ಕೇ ಬೆಲ್ಲದ ಕಾಫಿನ ಮಾಡಿಕೊಂಡೆ. ಇನ್ನು ಸ್ವೀಟ್ ಕಾರ್ನ್ಗೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ತೊಗೊಂಡು ಉಪ್ಪು ಖಾರದಲ್ಲಿ ಅದನ್ನು ಸ್ವಲ್ಪ ಡಿಪ್ ಮಾಡಿ ಈ ಥರ ಸ್ವೀಟ್ ಕಾರ್ನ್ಗೆ ಸುಟ್ಟಿದ್ದೀನಲ್ವ ಇದ್ರ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಜಾಸ್ತಿ ಹುಳಿ ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೇ ಒಂದು ಚಿಕ್ಕ ಪೀಸ್ ನಿಂಬೆಹಣ್ಣಿಗೆ ಉಪ್ಪು ಖಾರ ಡಿಪ್ ಮಾಡಿ ಹಚ್ಚಿ ಆಮೇಲೆ ಮಿಡ್ ಡೇ ಸ್ನ್ಯಾಕ್ಸ್ ಕೂಡ ಮುಗಿಸ್ಕೊಂಡೆ. ಹಾಗೆಯೇ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ.